ಹಲೋ ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್ ಭವ್ಯ ಫಿಸಿಕ್ಸ್. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ PUC ಫಿಸಿಕ್ಸ್ ಅಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ ನೀವು ಓದಬೇಕಾಗತ್ತೆ, 5 ಮಾರ್ಕ್ಸ್ ಥಿಯರಿ ಅಂಡ್ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಗೆ ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳೇ. ಸೊ ಈ ವಿಡಿಯೋನ ಎಂಡ್ ವರೆಗೆ ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಯಾವುದೆಲ್ಲ 5 ಮಾರ್ಕ್ಸ್ ಥಿಯರಿ ಕ್ವೆಶನ್ಸ್ ಅಂಡ್ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ ಮಕ್ಕಳೇ. ಸೊ ನಿಮ್ಗೆ ಈ ಡಿರೈವೇಶನ್ ಏನಾದ್ರು ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಇವಾಗ 14 ಚಾಪ್ಟರ್ ಇದೆ ಅಂಡ್ ವೇಟೇಜ್ ನಿಮ್ಗೆ ಗೊತ್ತಾಗಿದೆ. ಆಲ್ಮೋಸ್ಟ್ ನಾನು ಎಲ್ಲಾ ಚಾಪ್ಟರ್ ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡಿ. ಸೊ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಇನ್ 3 ಮಾರ್ಕ್ಸ್ ಬರುತ್ತೆ ಅಂದಾಗ ಅಲ್ಲಿ 5 ಮಾರ್ಕ್ಸ್ ಥಿಯರಿ ಕ್ವೆಶನ್ಸ್ ಯಾವುದು ಬರೋದಿಲ್ಲ ಅಂಡ್ ನ್ಯೂಮರಿಕಲ್ಸ್ ಇಲ್ಲ ಆ ಚಾಪ್ಟರ್ ಅಲ್ಲಿ. ಅಂಡ್ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅಲ್ಲಿ 6 ಮಾರ್ಕ್ಸ್ ಇರುತ್ತೆ, ಆಲ್ಮೋಸ್ಟ್ 5 to 6 ಮಾರ್ಕ್ಸ್ ಇದು. ಇಲ್ಲಿ ನೀವು ಒಂದು 5 ಮಾರ್ಕ್ಸ್ ಥಿಯರಿ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡಬಹುದು ಮಕ್ಕಳೇ. ಅದು ಯಾವುದು ಅಂದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಈಕ್ವೇಶನ್ಸ್ ಫೈಂಡ್ ಔಟ್ ಮಾಡೋದು. ಅಂದ್ರೆ x is ut plus half at square or v square is equal to u square plus 2x. ಇದು ಮೋಸ್ಟ್ ಆಫ್ ದ ಟೈಮ್ ಇದೇ ಕ್ವೆಶನ್ಸ್ ಬರೋದು. ಇದು ಒಂದು ಡಿರೈವೇಶನ್, ಓಕೆ, ಗ್ರಾಫ್ ಯೂಸ್ ಮಾಡಿ ಮಾಡುವಂತ ಒಂದು ಡಿರೈವೇಶನ್ 5 ಮಾರ್ಕ್ಸ್ ಬರುತ್ತೆ. ಸೊ ಇದು ಒಂದು ಬರುವ ಚಾನ್ಸಸ್ ತುಂಬಾನೇ ಇದೆ ಮಕ್ಕಳೇ. ಅಂಡ್ ಮೋಷನ್ ಇನ್ ಪ್ಲೇನ್ ಚಾಪ್ಟರ್ ಹೋದ್ರೆ ನೋಡಿ, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಪವರ್, ಕಂಟಿನ್ಯೂಸ್ ಆಗಿರುವ ಚಾಪ್ಟರ್ ಗಳಿಗೆ 11 ಮಾರ್ಕ್ಸ್ ವೇಟೇಜ್ ಇದೆ. ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಈ ಚಾಪ್ಟರ್ಗಳು. ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಇದೆ, ಅದು ಥಿಯರಿ ಆಗಿರ್ಬೋದು ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ ಆಗಿರ್ಬೋದು. ಸೊ ನೀವೀಗ ನ್ಯೂಮರಿಕಲ್ ಪ್ರಾಬ್ಲಮ್ ನೋಡ್ಬೇಕು ಅಂದ್ರೆ ಇದನ್ನ ಓದ್ಕೋಬೇಕು. ಮೋಷನ್ ಇನ್ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಪವರ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, ಇದೆಲ್ಲದ್ರಿಂದಲೂ 5 ಮಾರ್ಕ್ಸ್ ಥಿಯರಿ ಬರ್ಬೋದು ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ಬೋದು. ಸೊ ಮೋಷನ್ ಇನ್ ಪ್ಲೇನ್ ನೋಡೋದಾದ್ರೆ ಈ ಚಾಪ್ಟರ್ ಅಲ್ಲಿ ನೀವು ಥಿಯರಿ ಕ್ವೆಶನ್ಸ್ ನೋಡೋದಾದ್ರೆ ಪ್ರೊಜೆಕ್ಟೈಲ್ ಮೋಷನ್ ಮೇಲಿರುತ್ತೆ. ಮೋಷನ್ ಇನ್ ಪ್ಲೇನ್ ಅಲ್ಲಿ ಪ್ರೊಜೆಕ್ಟೈಲ್ ಮೋಷನ್ ಥಿಯರಿ ಇದೆ. ಪಾತ್ ಆಫ್ ಪ್ರೊಜೆಕ್ಟೈಲ್, ಟ್ರಾಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ ಅಂತ ಶೋ ಮಾಡೋದೇ ತುಂಬಾ ಸಲ ಕೇಳಿರೋದು. ಅದಲ್ಲದೆ ನ್ಯೂಮರಿಕಲ್ ಪ್ರಾಬ್ಲಮ್ ನೋಡೋದಾದ್ರೆ ನೀವು ಹೈಟ್, ಟೈಮ್ ಆಫ್ ಲೈಟ್, ರೇಂಜ್ ಆಫ್ ಪ್ರೊಜೆಕ್ಟೈಲ್, ಇದರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳುವ ಚಾನ್ಸಸ್ ಇರುತ್ತೆ, ಓಕೆ. ಅಂಡ್ ಬಟ್ ಯೂಶ್ವಲಿ ಇದರಿಂದ ಪ್ರೊಜೆಕ್ಟೈಲ್ ಡಿರೈವೇಶನ್ ಜಾಸ್ತಿ ಬರುತ್ತೆ, ನ್ಯೂಮರಿಕಲ್ ಗಿಂತ ಪ್ರೊಜೆಕ್ಟೈಲ್ ಡಿರೈವೇಶನ್ ಜಾಸ್ತಿ ಬರುತ್ತೆ. ಬಟ್ ನೀವು ಡಿರೈವೇಶನ್ ಹೆಂಗಿದ್ರು ನೀವು ಮ್ಯಾಕ್ಸಿಮಮ್ ಹೈಟ್, ಟೈಮ್ ಆಫ್ ಲೈಟ್, ರೇಂಜ್ ಆಫ್ ಪ್ರೊಜೆಕ್ಟೈಲ್ ಇದ್ರ ಮೇಲೆ ನೀವು ಡೆರೈವೇಶನ್ ಓದ್ಕೊಂಡು ಆ ಒಂದು ಈಕ್ವೇಶನ್ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದ್ರ ಮೇಲೆ ಕೇಳುವ ನ್ಯೂಮರಿಕಲ್ಸ್ ನ ಈಸಿಲಿ ಸಾಲ್ವ್ ಮಾಡ್ಕೋಬಹುದು, ಓಕೆ. ಅಂಡ್ ಲಾಸ್ ಆಫ್ ಮೋಷನ್ ಅಲ್ಲಿ ಫಸ್ಟ್ ನ್ಯೂಮರಿಕಲ್ ಯೂಶ್ವಲಿ ನೀವು PYQs ನೋಡಿ, ಯೂಶ್ವಲಿ ಮಾಡೆಲ್ ಪೇಪರ್ ಚೆಕ್ ಮಾಡಿ, ಫಸ್ಟ್ ಕ್ವಶನ್ ನ್ಯೂಮರಿಕಲ್ ಪ್ರಾಬ್ಲಮ್ ಫಸ್ಟ್ ಕ್ವಶನ್ ಬರೋದೇ ಲಾಸ್ ಆಫ್ ಮೋಷನ್ ಮೋಸ್ಟ್ ಆಫ್ ದ ಟೈಮ್, ಓಕೆ. ಸೊ ಲಾಸ್ ಆಫ್ ಮೋಷನ್ ನೀವು ಜಾಸ್ತಿ ಫೋಕಸ್ ಮಾಡಿ ಓದ್ಕೊಳ್ಳಿ. ಲಾಸ್ ಆಫ್ ಮೋಷನ್ ಅಲ್ಲಿ ನೀವು F is ma ಇದರ ಮೇಲೆ ನ್ಯೂಮರಿಕಲ್ಸ್ ಮಾಡಿರ್ತಾರೆ ಅಂಡ್ ನಾನು ನಿಮ್ಗೆ ಲಿಂಕ್ ಕಳಿಸಿರ್ತೀನಿ, ಇದನ್ನ ನೀವು ನೋಡ್ಕೊಳ್ಳಿ. ನಾನು ಲಾಸ್ ಆಫ್ ಮೋಷನ್ ನ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಿದೀನಿ, ಚೆಕ್ ಮಾಡಿ, ಓಕೆ. ಯಾವೆಲ್ಲ ಟೈಪ್ ನ್ಯೂಮರಿಕಲ್ಸ್ ಬರುತ್ತೆ ಅಂತೇಳಿ ಸಾಲ್ವ್ ಮಾಡಿದೀನಿ, ಚೆಕ್ ಮಾಡಿ. ಅದಲ್ಲದೆ ನೀವು 5 ಮಾರ್ಕ್ಸ್ ಥಿಯರಿ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಒಂದು ಚಾಪ್ಟರ್ ಇಂದ ಒಂದು 5 ಮಾರ್ಕ್ಸ್ ಥಿಯರಿ ಕೊಡ್ತು ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಕೊಡಲ್ಲ ಮಕ್ಕಳೇ. ಬಟ್ ಮೋಸ್ಟ್ ಆಫ್ ದ ಟೈಮ್ ಲಾಸ್ ಆಫ್ ಮೋಷನ್ ಇನ್ ನ್ಯೂಮರಿಕಲ್ ಬರುತ್ತೆ, ಥಿಯರಿ ಬರೋದು ಕಡಿಮೆ ಇರುತ್ತೆ. ಯಾಕೆ ಅಂದ್ರೆ F is ma, ಶೋ ದಟ್ F is ma ಅನ್ನೋದನ್ನ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಅಂಡ್ ಇಂಪಲ್ಸ್ ಮೇಲೆ ನೀವು ಏನೋ ಥಿಯರಿ ಕ್ವೆಶನ್ಸ್ ಬಂತು ಅಂದ್ರೆ ಅದು 3 ಮಾರ್ಕ್ಸ್ ಬರುತ್ತೆ. ಅದಲ್ಲದೆ ಅಲ್ಲಿ ಥಿಯರಿ ಕ್ವೆಶನ್ಸ್ ಯಾವ್ದಿರುತ್ತೆ ಅಂದ್ರೆ ಲಾಸ್ ಆಫ್ ಮೋಷನ್ ಅಲ್ಲಿರುವ ಥಿಯರಿ ಕ್ವೆಶನ್ಸ್ ಬೇಸ್ಡ್ ಆನ್ ಬ್ಯಾಂಕಿಂಗ್ ಆಫ್ ರೋಡ್ಸ್ ಇರ್ಬೋದು ಅಥವಾ ಸೆಂಟ್ರಿಪೀಟಲ್ ಆಕ್ಸಲರೇಷನ್, ಓಕೆ. ಡಿರೈವೇಶನ್ ಆಫ್ ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಇರುತ್ತೆ. ಬ್ಯಾಂಕಿಂಗ್ ಆಫ್ ರೋಡ್ಸ್ ಅಲ್ಲಿ ವೆಲಾಸಿಟಿ, ಸ್ಪೀಡ್ ಆಫ್ ಕಾರ್ ಇರ್ಬೋದು, ಓಕೆ. ಅಥವಾ ಫ್ರಿಕ್ಷನ್ ರಿಲೇಟೆಡ್, ಎಸ್ ಅದು ಫ್ರಿಕ್ಷನ್ ರಿಲೇಟೆಡ್ ಆಯ್ತು. ಸೊ ಫ್ರಿಕ್ಷನ್ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಅಷ್ಟೊಂದು ಏನಿಲ್ಲ. ಸೊ ಈ ಚಾಪ್ಟರ್ ಅಲ್ಲಿ ಬರುವಂತದ್ದು ಫೋರ್ಸ್ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದೀನಿ, ಚೆಕ್ ಮಾಡಿ, ಓಕೆ. ಸೊ ಫಸ್ಟ್ ಕ್ವಶನ್ ಯೂಶ್ವಲಿ ಮೊಮೆಂಟಮ್ ಬೇಸ್ಡ್, ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಓಕೆ. ಅಂಡ್ ದಿಸ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಷ್ಟೇ 5 ಮಾರ್ಕ್ಸ್ ಬರುವ ಒಂದು ಥಿಯರಿ ಕ್ವೆಶನ್, ಓಕೆ. ಸೊ ಈ ಒಂದು ಚಾಪ್ಟರ್ ನ ನೀವು ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸೊ 5 ಮಾರ್ಕ್ಸ್ ಥಿಯರಿ ಕ್ವೆಶನ್ ಆರ್ 5 ಮಾರ್ಕ್ಸ್ ನ್ಯೂಮರಿಕಲ್ ಬರುವ ಚಾನ್ಸಸ್ ತುಂಬಾನೇ ಇದೆ. ಥಿಯರಿನೇ ಬರುತ್ತೆ ಅಥವಾ ನ್ಯೂಮರಿಕಲೇ ಬರುತ್ತೆ ಅಂತೇಳಿ ನನಗೆ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಸೊ ಯಾವ್ದಾದ್ರು ಒಂದು ಬರುವ ಚಾನ್ಸಸ್ ತುಂಬಾ ಇದೆ. ಮೋಸ್ಟ್ ಆಫ್ ದ ಟೈಮ್ ನ್ಯೂಮರಿಕಲ್ ಬಂದಿರೋದು, ಓಕೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ನ್ಯೂಮರಿಕಲ್ಸ್ ಜಾಸ್ತಿ ಸಲ ಕೇಳಿದ್ದಾರೆ. ಅಂಡ್ ವರ್ಕ್ ಎನರ್ಜಿ ಪವರ್ ಇದರಲ್ಲಿ 5 ಮಾರ್ಕ್ಸ್ ಥಿಯರಿ ಕ್ವೆಶನ್ಸ್ ಇರೋದು ಮೆಕ್ಯಾನಿಕಲ್
ಎನರ್ಜಿ ಮೇಲೆ. ಓಕೆ, ಸೊ ಫ್ರೀಲಿ ಫಾಲಿಂಗ್ ಬಾಡಿ. ಓಕೆ, ವಾಟ್ ಈಸ್ ದಟ್? ಪ್ರೂವ್ ದಟ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ಸರ್ವ್ಡ್. ಓಕೆ, ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ಸರ್ವ್ಡ್ ವೆನ್ ಬಾಡಿ ಇಸ್ ಫಾಲಿಂಗ್ ಫ್ರೀಲಿ ಅಂಡರ್ ಗ್ರಾವಿಟಿ. ಈ ಕ್ವಶನ್ 5 marks ಬರುತ್ತೆ. ಅದಲ್ಲದೆ ಇಲಾಸ್ಟಿಕ್ ಕೊಲಿಷನ್ ಮೇಲೆ ನೀವು ವಾಟ್ ಈಸ್ ದಟ್ 5 marks ಥಿಯರಿ ಕ್ವಶನ್ ಇದೆ, ಅಥವಾ ಇನ್ಇಲಾಸ್ಟಿಕ್ ಕೊಲಿಷನ್ ಅಲ್ಲೂ 5 marks ಥಿಯರಿ ಕ್ವಶನ್ ಇರುತ್ತೆ. ವರ್ಕ್ ಎನರ್ಜಿ ಪವರ್ ಅಲ್ಲಿರುವ ನ್ಯೂಮರಿಕಲ್ ಪ್ರಾಬ್ಲಮ್ ತುಂಬಾ ರೇರ್ ಆಗಿ ಕೇಳುತ್ತೆ, ಅಷ್ಟೊಂದು ನ್ಯೂಮರಿಕಲ್ ಬರಲ್ಲ. ನೀವು 5 marks ಥಿಯರಿ ಇಲ್ಲಿ ಓದ್ಬೇಕು ಅಂದ್ರೆ ನಾನು ಇವಾಗ ಮೆನ್ಷನ್ ಮಾಡಿದ್ದನ್ನ ಓದ್ಕೊಳ್ಳಿ. ಓಕೆ, ಅಂಡ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ 5 marks ಥಿಯರಿ ಕ್ವಶನ್ ರೇರ್ ಆಗಿ ಥಿಯರಿ ಕ್ವಶನ್ಸ್ ಇದೆ ಮಕ್ಕಳೇ, ಬಟ್ ಓನ್ಲಿ ಫ್ಯೂ ಆರ್ ದೇರ್. ಅದು ಟಾರ್ಕ್ ಟೌ ಇಸ್ ಈಕ್ವಲ್ ಟು ಐ ಆಲ್ಫಾ ಇರ್ಬೋದು, ಈ ಒಂದು ಡಿರೈವೇಶನ್ ಇರ್ಬೋದು, ಅಥವಾ ಎಸ್ ಅದೇ ವಾಟ್ ಈಸ್ ದಟ್ ಟೌ ಇಸ್ ಈಕ್ವಲ್ ಟು ಎಲ್ ಇಸ್ ಈಕ್ವಲ್ ಟು ಐ ಒಮೆಗಾ, ಇದ್ರ ಮೇಲೆ ರಿಲೇಟೆಡ್. ಅಂದ್ರೆ ಆಂಗ್ಯುಲರ್ ಮೊಮೆಂಟಮ್, ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ರಿಲೇಟೆಡ್ ಒಂದು ಥಿಯರಿ ಕ್ವೆಶನ್ ಇದೆ. ಪ್ರೂವ್ ದಟ್ ಆಂಗ್ಯುಲರ್ ಮೊಮೆಂಟಮ್ ಇಸ್ ಕನ್ಸರ್ವ್ಡ್. ಓಕೆ, ಎಲ್ ಇಸ್ ಐ ಆಲ್ಫಾ ಐ ಒಮೆಗಾ, ಇದನ್ನ ಪ್ರೂವ್ ಮಾಡುವ ಒಂದು ಥಿಯರಿ ಕ್ವೆಶನ್ ಇದೆ. ಇದು ಒಂದೇ ಒಂದು 5 marks ಇರುತ್ತೆ. ಇಲ್ಲ ಸ್ಪ್ಲಿಟ್ ಟೈಪ್ ಕೇಳೋ ಚಾನ್ಸಸ್ ಇರುತ್ತೆ, 2+3 ಕೇಳುವ ಚಾನ್ಸಸ್ ತುಂಬಾನೇ ಇದೆ ಮಕ್ಕಳೇ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಕ್ವಶನ್ ಸಿಸ್ಟಮ್ ಆಫ್ ಪಾರ್ಟಿಕಲ್ ಇನ್ ಕೇಳ್ಬೋದು, ಇಲ್ಲ ಅಂದ್ರೆ ಗ್ರಾವಿಟೇಷನ್ ಇಂದ ಒಂದು ನ್ಯೂಮರಿಕಲ್ ಕೇಳುವ ಚಾನ್ಸಸ್ ಇರುತ್ತೆ. ಓಕೆ, ಸೊ ಸೆಕೆಂಡ್ ಪ್ರಾಬ್ಲಮ್, ಫಸ್ಟ್ ಪ್ರಾಬ್ಲಮ್ ಯೂಶುವಲಿ ಲಾಸ್ ಆಫ್ ಮೋಷನ್ ಇನ್ ಬರುತ್ತೆ. ಓಕೆನಾ, ಸೆಕೆಂಡ್ ಪ್ರಾಬ್ಲಮ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಇಂದ ಕೇಳ್ಬೋದು ಅಥವಾ ಗ್ರಾವಿಟೇಷನ್ ಇಂದ ಕೇಳ್ಬೋದು. ಬಟ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಚೆಕ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಗ್ರಾವಿಟೇಷನ್ ಇದು ನ್ಯೂಮರಿಕಲ್ಲೇ ಬರುತ್ತೆ. ಓಕೆ, ಮೋಸ್ಟ್ ಆಫ್ ದ ಟೈಮ್ ಗ್ರಾವಿಟೇಷನಲ್ ನ್ಯೂಮರಿಕಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳೇ. ಸೊ ನೀವು ಲಾಸ್ ಆಫ್ ಮೋಷನ್ ಓದಿ, ಗ್ರಾವಿಟೇಷನ್ ಓದ್ಕೊಳ್ಳಿ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ಕೆಲವೊಂದೆಲ್ಲ ರಿಲೇಷನ್ಗಳಿದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಒಮೆಗಾ ಫೈಂಡ್ ಔಟ್ ಮಾಡಕ್ಕಿರ್ಬೋದು, ಐ ಫೈಂಡ್ ಔಟ್ ಮಾಡೋದಿರ್ಬೋದು, ಆಲ್ಫಾ ಕ್ಯಾಲ್ಕುಲೇಟ್ ಮಾಡಿ, ಈ ತರ ಕೆಲವೊಂದೆಲ್ಲ ರಿಲೇಷನ್ಸ್ ಗಳನ್ನ ಬರ್ದು ಪ್ರಾಕ್ಟೀಸ್ ಮಾಡಿ. ಫಾರ್ಮುಲಾಸ್ ತುಂಬಾನೇ ಇದೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ, ಅದನ್ನ ಬರ್ದು ಪ್ರಾಕ್ಟೀಸ್ ಮಾಡಿ. ಅಂಡ್ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಸಿಗುತ್ತೆ. ಇದೇನ್ ತುಂಬಾ ಕಷ್ಟ ಇಲ್ಲ ಈ ನ್ಯೂಮರಿಕಲ್ಸ್, ಬಟ್ ರೇರ್ ಆಗಿ ಕೇಳುತ್ತೆ. ನ್ಯೂಮರಿಕಲ್ಸ್ ಈ ಚಾಪ್ಟರ್ ಇದು ರೇರ್ ಆಗಿ ಬರುತ್ತೆ. 2 mark ಅಥವಾ 3 marks ಕೇಳುವ ಚಾನ್ಸಸ್ ಇರುತ್ತೆ. ಸೊ ನೀವು 5 marks ಓದ್ಬೇಕು ಅಂದ್ರೆ ಗ್ರಾವಿಟೇಷನ್ ನ್ಯೂಮರಿಕಲ್ಸ್ ಓದ್ಕೊಳ್ಳಿ. ಗ್ರಾವಿಟೇಷನ್ ಅಷ್ಟೇ 5 marks ಥಿಯರಿ ಇದೆ. ಥಿಯರಿ ಕೇಳ್ಬೋದು ಅಥವಾ ನ್ಯೂಮರಿಕಲ್ ಕೇಳುವ ಚಾನ್ಸಸ್ ಇರುತ್ತೆ. ಸೊ ಥಿಯರಿ ಕೇಳ್ತಾರೆ ಅಂದ್ರೆ ಎಸ್ಕೇಪ್ ಸ್ಪೀಡ್ ಡಿರೈವೇಶನ್ ಇದೆ, ಅಂಡ್ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಡಿರೈವೇಶನ್ ಇದೆ, ಅಂಡ್ ಆರ್ಬಿಟಲ್ ವೆಲಾಸಿಟಿ ಡಿರೈವೇಶನ್. ಈ 3 ಡಿರೈವೇಶನ್ ನ ಥಿಯರಿಗೆ ಓದ್ಕೊಳ್ಳಿ. ಅಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳ್ತಾರೆ ಅಂದ್ರೆ height related, acceleration due to gravity at certain height at certain depth, ಇದರ ಮೇಲೆ ಇರುವ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಿ. ಓಕೆನಾ, ಅಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಅಂಡ್ ಫ್ಲೂಯಿಡ್, ಇದೆರಡರಲ್ಲೂ ನ್ಯೂಮರಿಕಲ್ಸ್ ಬರಲ್ಲ, 5 marks ಥಿಯರಿ ಕ್ವಶನ್ಸ್ ಇರಲ್ಲ, ಬಿಕಾಸ್ ಇದರ ವೇಟೇಜ್ ತುಂಬಾನೇ ಕಮ್ಮಿ ಇದೆ ಮಕ್ಕಳೇ. ಸೊ 2 marks ಅಂಡ್ ಒಂದು MCQ ಇದ್ದೇ ಇರುತ್ತೆ. ಅಂಡ್ 2 mark ಆರ್ 2 mark ಕ್ವಶನ್ಸ್ ಯು ಮೇ ಎಕ್ಸ್ಪೆಕ್ಟ್, ಆರ್ 3 marks ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಫ್ಲೂಯಿಡ್ ಅಲ್ಲಿ ಹೋದಾಗ 3 marks ಕ್ವಶನ್ಸ್ ತುಂಬಾನೇ ಇದೆ ಮಕ್ಕಳೇ. ಕಂಟಿನ್ಯೂಟಿ, ಇಕ್ವೇಶನ್ ಆಫ್ ಕಂಟಿನ್ಯೂಟಿ ಇರ್ಬೋದು, ಟರ್ಮಿನಲ್ ವೆಲಾಸಿಟಿ ಇರ್ಬೋದು, ಈ ತರ ತುಂಬಾನೇ 3 marks ಕ್ವಶನ್ಸ್ ಇದೆ. ಹೈಡ್ರಾಲಿಕ್ ಮೆಷಿನ್ಸ್, ಯಾವ್ದೆಲ್ಲ ಹೈಡ್ರಾಲಿಕ್ ಮೆಷಿನ್ಸ್ ಅಂತ ಹೇಳಿ ಕೇಳುವ ಚಾನ್ಸಸ್ ಇರುತ್ತೆ. ಸೊ ನೀವು ನೋಡ್ಕೊಳ್ಳಿ ಯಾವ್ದೆಲ್ಲ 3 marks. ಬರ್ನಾಲಿಸ್ ಇಕ್ವೇಶನ್ ರಿಲೇಟೆಡ್, ಮೆನ್ಷನ್ ದಿ ಎಕ್ಸ್ಪ್ರೆಷನ್ ಆಫ್ ಬರ್ನಾಲಿಸ್ ಥಿಯರಮ್ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಹೇಳಿ 3 marks ಬರ್ಬೋದು. ಸೊ ಕ್ರಿಟಿಕಲ್ ವೆಲಾಸಿಟಿ ಇರ್ಬೋದು, ಸ್ಟ್ರೀಮ್ ಲೈನ್ ಫ್ಲೋ, ಟರ್ಬ್ಯುಲೆಂಟ್ ಫ್ಲೋ, ಇದ್ರ ಮೇಲೆ ಯಾವ್ದಾದ್ರು ಕ್ವಶನ್ಸ್ ಬರ್ಬೋದು. 3 marks ಗೆ ರಿಲೇಟೆಡ್ ತುಂಬಾನೇ ಕ್ವಶನ್ಸ್ ಇದೆ ಈ ಫ್ಲೂಯಿಡ್ ಅಲ್ಲಿ. ಬಟ್ 5 marks ಥಿಯರಿನೂ ಇಲ್ಲ, ನ್ಯೂಮರಿಕಲ್ಲೂ ಇಲ್ಲ. ಸೊ ನ್ಯೂಮರಿಕಲ್ಗೆ ಅಥವಾ 5 marks ಥಿಯರಿಗೆ ಈ ಚಾಪ್ಟರ್ ನ ಬಿಟ್ಬಿಡಿ, ಇದಿಲ್ಲ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನೀವು ಥರ್ಡ್ ನ್ಯೂಮರಿಕಲ್ ನೋಡೋದಾದ್ರೆ ಥರ್ಮಲ್ ಪ್ರಾಪರ್ಟೀಸ್ ಇಂದ ಬರ್ಬೋದು ಅಥವಾ ಥರ್ಮೋಡೈನಾಮಿಕ್ಸ್ ಇಂದ ಬರ್ಬೋದು. ಅದರಲ್ಲೂ ಥರ್ಮಲ್ ಪ್ರಾಪರ್ಟೀಸ್ ಇಂದ ತುಂಬಾನೇ ಸಲ ಬಂದಿದೆ ಮಕ್ಕಳೇ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ನೀವು 5 marks ಥಿಯರಿ ಕ್ವೆಶನ್ಸ್ ಇದೆ ಅಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನೋಡೋದಾದ್ರೆ ರಿಲೇಟೆಡ್ ಟು ಕ್ಯೂ ಇದೆ. ಕ್ಯೂ ಇಸ್, ನಾನು ಇದನ್ನ ಸಾಲ್ವ್ ಮಾಡಿದೀನಿ, ಚೆಕ್ ಮಾಡಿ. ಕ್ಯೂ ಇಸ್ MS ಡೆಲ್ಟಾ ಟಿ ಇದ್ರ ಮೇಲೆ ಇರುತ್ತೆ, ಅಥವಾ ಕ್ಯೂ ಇಸ್ ಈಕ್ವಲ್ ಟು ML ಇದ್ರ ಮೇಲೆ ರಿಲೇಟೆಡ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಅಂಡ್ ರಿಲೇಟೆಡ್ ಟು ಸ್ಕೇಲ್ಸ್ ಇರ್ಬೋದು, ಫ್ಯಾರನ್ಹೀಟ್, ಸೆಲ್ಸಿಯಸ್ ಸ್ಕೇಲ್, ಕೆಲ್ವಿನ್ ಸ್ಕೇಲ್ ರಿಲೇಟೆಡ್ ನ್ಯೂಮರಿಕಲ್ಸ್ ಇರ್ಬೋದು, ಅಥವಾ ರಿಲೇಟೆಡ್ ಟು ವಾಟ್
ಕೆ ರಿಲೇಟೆಡ್ ನ್ಯೂಮರಿಕಲ್ಸ್ ಇರ್ಬೋದು, ಅಂದ್ರೆ ಥರ್ಮಲ್ ಕಂಡಕ್ಟಿವಿಟಿ ರಿಲೇಟೆಡ್ ತುಂಬಾನೇ ಸಲ ಬಂದಿರೋದು ಮಕ್ಳೆ, ಅದನ್ನ ಜಾಸ್ತಿ ಓದ್ಕೊಳ್ಳಿ. ಅಂಡ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ರಿಲೇಟೆಡ್ ನ್ಯೂಮರಿಕಲ್ಸ್ ಕೇಳ್ಬೋದು. ಅಂಡ್ 5 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ ಯಾವುದು ಅಂತ ನೋಡೋದಾದ್ರೆ ಇದರಲ್ಲಿ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ 5 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ ತುಂಬಾನೇ ಸಲ ಕೇಳಿರುತ್ತೆ. ಅಂಡ್ ಪ್ರಾಪರ್ಟೀಸ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಕೇಳ್ಬೋದು, ಅಥವಾ ಲಾ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ದಿ ಲಾ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಕೇಳುವ ಚಾನ್ಸಸ್ ಇದೆ. ಅಂಡ್ ಹೆಚ್ಚಾಗಿ ಬರೋದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಓಕೆ, ಮೋಸ್ಟ್ ಆಫ್ ದ ಟೈಮ್ ಕೇಳೋದು ಅದೇ ಒಂದೇ ಒಂದು ಡೆರವೇಶನ್ ಮೋಸ್ಟ್ ಆಫ್ ದ ಟೈಮ್ ಕೇಳುತ್ತೆ. ಬಟ್ ಅದರಲ್ಲಿರುವ ನ್ಯೂಮರಿಕಲ್ಸ್ ಓದ್ಕೊಳ್ಳಿ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥರ್ಡ್ ನ್ಯೂಮರಿಕಲ್ ಬರೋದು ಯಾವ ಚಾಪ್ಟರ್ ಇಂದ, ಐದರ್ ಥರ್ಮಲ್ ಆರ್ ಥರ್ಮೋಡೈನಾಮಿಕ್ಸ್. ಸೊ ಥರ್ಮೋಡೈನಾಮಿಕ್ಸ್ ಹೋದ್ರೆ 5 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ ಯಾವ್ದಿದೆ ಅಂದ್ರೆ ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್ ಇದೆ, ವರ್ಕ್ ಡನ್ ಇನ್ ಅನ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಇದೆ, ಅಂಡ್ ಕಾರ್ನೋಟ್ ಇಂಜಿನ್ ಮೇಲೆ ಕಾರ್ನೋಟ್ ಸೈಕಲ್. ಓಕೆ, ಐದರ್ ಪಿ ವಿ ಡಯಾಗ್ರಾಮ್ ಗ್ರಾಫ್ ಹಾಕೋಬೇಕು ಅಥವಾ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕಾರ್ನೋಟ್ ಇಂಜಿನ್ ಅಂತ ಹೇಳಿ ಕೇಳ್ಬೋದು. ಇದಕ್ಕೆ ರಿಲೇಟೆಡ್ ಕಾರ್ನೋಟ್ ಸೈಕಲ್ ಅದಕ್ಕೆ ರಿಲೇಟೆಡ್ ಈ 3 ಡಿರೈವೇಶನ್ ಅಥವಾ ಐಸೋಥರ್ಮಲ್ ಅಡಿಯಾಬ್ಯಾಟಿಕ್ ನ ಡಿಫ್ರೆನ್ಸ್ ಕೇಳುವ ಚಾನ್ಸಸ್ ಇರುತ್ತೆ. ಓಕೆ, ಈ ತರ 5 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ ಇರೋದ್ರಿಂದ ಅಥವಾ ಸ್ಪ್ಲಿಟ್ ಮಾಡಿ ಕೇಳ್ಬೋದು. ವಾಟ್ ಈಸ್ ಅನ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್, describe or explain the working of an isothermal process. Okay, work done in an isothermal process idan kelbodu, split type questions kelbodu. So idರಲ್ಲಿ ನ್ಯೂಮರಿಕಲ್ಸ್ ಕೇಳುವ ಚಾನ್ಸಸ್ ಇದೆ, ಬಟ್ ತುಂಬಾನೇ ರೇರ್. ಕೇಳಿದ್ರೆ ಯಾವ ತರ ಕೇಳುತ್ತೆ ಅಂದ್ರೆ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡೋದು ಅಥವಾ ಸೋರ್ಸ್ ಟೆಂಪರೇಚರ್, ಸಿಂಕ್ ಟೆಂಪರೇಚರ್ ಈ ರಿಲೇಟೆಡ್ ನ್ಯೂಮರಿಕಲ್ಸ್ ಇರುತ್ತೆ. ನನ್ನ ಚಾನೆಲ್ ಅಲ್ಲಿ ನಿಮ್ಗೆ ರಿಲೇಟೆಡ್ ನ್ಯೂಮರಿಕಲ್ಸ್ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡಿ ಮಕ್ಕಳೇ. ಓಕೆ, ಸೊ ನಾನು ಲಿಂಕ್ ಕಳಿಸಿರ್ತೀನಿ, ಚೆಕ್ ಮಾಡಿ. ಬಟ್ ಥರ್ಮೋಡೈನಾಮಿಕ್ಸ್ ಗಿಂತ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ನ್ಯೂಮರಿಕಲ್ಸ್ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಕೈನೆಟಿಕ್ ಥಿಯರಿ ಅಷ್ಟೊಂದು ವೇಟೇಜ್ ಇಲ್ಲ, ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಬರುವ ಚಾನ್ಸಸ್ ತುಂಬಾನೇ ಕಮ್ಮಿ ಮಕ್ಕಳೇ. ನೆಕ್ಸ್ಟ್ ಆಸಿಲೇಷನ್ ವೇವ್ಸ್ ಹೋದ್ರೆ, ಈಗ ಒಂದ್ ಚಾಪ್ಟರ್ ಇಂದ ನಿಮ್ಗೆ ನ್ಯೂಮರಿಕಲ್ಸ್ ಬಂತು ಅಂದ್ರೆ ಇನ್ನೊಂದ್ ಚಾಪ್ಟರ್ ಇಂದ ಥಿಯರಿ ಕ್ವಶನ್ಸ್ ಬರುತ್ತೆ. ಈ ತರ ರೂಲ್ಸ್ ಆಗಿರುತ್ತೆ ಮಕ್ಕಳೇ. ಓಕೆ, ಸೊ ಇವಾಗ ಆಸಿಲೇಷನ್ ಅಂಡ್ ವೇವ್ಸ್ ನೋಡೋದಾದ್ರೆ ಆಸಿಲೇಷನ್ ಅಲ್ಲಿ 2 5 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ ಇದೆ. ಓಕೆ, 2 5 ಮಾರ್ಕ್ಸ್ ಕ್ವಶನ್ಸ್ ಇದೆ. ನಾನು ಯಾವ್ದ್ಯಾವ್ದು ಈಗ ಮೆನ್ಷನ್ ಮಾಡಿದೀನಿ ಅದಷ್ಟನ್ನು ಪ್ರಾಕ್ಟೀಸ್ ಮಾಡಿ ನೀವು ಬರೆದು ಕಲೀರಿ. ಅಂಡ್ ನಿಮ್ಗೆ ಏನಾದ್ರು ಇದ್ರದ್ದು ಆನ್ಸರ್ಸ್ ಬೇಕು, ಈ ಡಿರೈವೇಶನ್ಸ್ ಮಾಡಬೇಕು ಅಂದ್ರೆ ನಾನು ಒಂದೇ ವಿಡಿಯೋದಲ್ಲಿ ಎಲ್ಲಾ ಡಿರೈವೇಶನ್ಸ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಪಾರ್ಟ್ ಬೈ ಪಾರ್ಟ್ ಮಾಡ್ತೀನಿ, ನಿಮಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಸೊ ಆಸಿಲೇಷನ್ ನೋಡೋದಾದ್ರೆ ಇಲ್ಲಿ ಟೈಮ್ ಪೀರಿಯಡ್ 2 5 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ ಇದೆ. ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಡ್ಯೂ ಟು ಸ್ಪ್ರಿಂಗ್ ಇರುತ್ತೆ, ಅಂಡ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಡ್ಯೂ ಟು ಸಿಂಪಲ್ ಪೆಂಡುಲಮ್ ಅಂತೇಳಿ 2 ಕ್ವಶನ್ಸ್ ಇದೆ. ಬಟ್ ಇದೆರಡರಲ್ಲಿ ಸಿಂಪಲ್ ಪೆಂಡುಲಮ್ ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳೇ, ಎರಡನ್ನು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಅಂಡ್ ನ್ಯೂಮರಿಕಲ್ಸ್ ಅಷ್ಟೇ, ನ್ಯೂಮರಿಕಲ್ಸ್ ಕೇಳುವ ಚಾನ್ಸಸ್ ತುಂಬಾನೇ ಇದೆ. ಅಂಡ್ ಯಾಕೆ ಅಂದ್ರೆ ವೇವ್ಸ್ ಅಲ್ಲಿ ಅವ್ರು 5 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ ಕೇಳ್ಬೋದು. 5 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ ವೇವ್ಸ್ ಅಲ್ಲಿ ಯಾವ್ದಿದೆ ಅಂದ್ರೆ ಒಂದು ನ್ಯೂಟನ್ಸ್ ಲ್ಯಾಪ್ಲಾಸ್ ಕರೆಕ್ಷನ್. ಓಕೆ, ನ್ಯೂಟನ್ಸ್ ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಆರ್ ಗ್ಯಾಸ್ and how Laplace corrected it. Okay, and what is the expression of Newton's Laplace, ಆ ಒಂದು ಏನಿದೆಯಲ್ಲ ಕಾನ್ಸೆಪ್ಟ್ ಅದನ್ನು ಓದ್ಕೊಳ್ಳಿ, ಅದು 5 ಮಾರ್ಕ್ಸ್ ಕೇಳಬಹುದು. ಅದಲ್ಲದೆ ಓಪನ್ ಪೈಪ್, ಕ್ಲೋಸ್ಡ್ ಪೈಪ್, ಶೋ ದಟ್ ಆಲ್ ಹಾರ್ಮೋನಿಕ್ಸ್ ಆರ್ ಪ್ರೆಸೆಂಟ್ ಇನ್ ಓಪನ್ ಪೈಪ್, or show that odd harmonics are present in closed pipe, or show that all harmonics are present in stretched string. ಈ ತರ ಒಂದು 3 to 4 ಡೆರೈವೇಶನ್ಸ್ 5 ಮಾರ್ಕ್ಸ್ ಗೆ ಈ ಚಾಪ್ಟರ್ ಅಲ್ಲಿ ಇರುತ್ತೆ. ಅದಲ್ಲದೆ ಪ್ರೋಗ್ರೆಸಿವ್ ವೇವ್ ಅಂಡ್ ಸ್ಟೇಷನರಿ ವೇವ್ ಡಿಫರೆನ್ಸ್ 5 ಮಾರ್ಕ್ಸ್ ಕೇಳುವ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ತರ 5 ಮಾರ್ಕ್ಸ್ ವೇವ್ಸ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಇರೋದ್ರಿಂದ ಥಿಯರಿ ಆರ್ ವೇವ್ಸ್ ಇಂದ ಕೇಳಿದ್ರೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಆಸಿಲೇಷನ್ ಇಂದ ಕೇಳುವ ಚಾನ್ಸಸ್ ಇರುತ್ತೆ. ಈ ತರ ಡಿವೈಡ್ ಆಗಿರುತ್ತೆ. ಸೊ ನೀವು ಜಾಸ್ತಿ ಇಂಪಾರ್ಟೆನ್ಸ್ ವೇವ್ಸಿಗೂ ಕೊಡಬೇಕಾಗತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ವೇವ್ಸ್ ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಯಾವ್ದ್ರ ಮೇಲೆ ಇರುತ್ತೆ ಅಂದ್ರೆ ಪ್ರೋಗ್ರೆಸಿವ್ ವೇವ್ ಇಕ್ವೇಶನ್ಸ್, y = a sin ಬ್ರಾಕೆಟ್ ಅಲ್ಲಿ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಅಥವಾ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ, y = a sin ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಇದಕ್ಕೆ ರಿಲೇಟೆಡ್ ನ್ಯೂಮರಿಕಲ್ಸ್ ನೀವು ಸಾಲ್ವ್ ಮಾಡಿ. ಓಕೆ, ಪ್ರೋಗ್ರೆಸಿವ್ ವೇವ್ ಇಕ್ವೇಶನ್ ರಿಲೇಟೆಡ್ ನ್ಯೂಮರಿಕಲ್ಸ್ ಬರುವ ಚಾನ್ಸಸ್ ತುಂಬಾನೇ ಇದೆ. ಅಲ್ಲದೆ ಆಸಿಲೇಷನ್ ಹೋದಾಗ ಟೈಮ್ ಪೀರಿಯಡ್ ರಿಲೇಟೆಡ್ ನ್ಯೂಮರಿಕಲ್ಸ್ ಇರ್ಬೋದು. ಓಕೆ, ವೇವ್ಸ್ ಲೆಸನ್ ಇಂದ ನ್ಯೂಮರಿಕಲ್ಸ್ ಬಂತು ಅಂದ್ರೆ ತುಂಬಾನೇ ಈಸಿ ಮಕ್ಕಳೇ ಅದು.
ಸೊ ಡೈರೆಕ್ಟ್ ಆಗಿ ಆಂಪ್ಲಿಟ್ಯೂಡ್ ಬರ್ಕೋಬಹುದು, ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡಬಹುದು ಅಂಡ್ ಟೈಮ್ ಪೀರಿಯಡ್, ಫ್ರೀಕ್ವೆನ್ಸಿ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಕ್ಕೆ ಇರುತ್ತೆ. ತುಂಬಾನೇ ಈಸಿ ಇದೆ ಇದು. ಸೊ ಬಟ್ ಇದೆರಡನ್ನ ನೀವು ಓದ್ಕೋಬೇಕಾಗತ್ತೆ. ಆಸಿಲೇಷನ್ ಅಂಡ್ ವೇವ್ಸ್ ಇದೆರಡರಿಂದ ಒಂದು ನ್ಯೂಮರಿಕಲ್ ಬರುತ್ತೆ. ಥರ್ಮಲ್ ಅಂಡ್ ಥರ್ಮೋಡೈನಮಿಕ್ಸ್ ಇಂದ ಒಂದು ನ್ಯೂಮರಿಕಲ್ ಬರುತ್ತೆ. ಮೋಷನ್ ಇನ್ ಪ್ಲೇನ್ ಆರ್ ಲಾಸ್ ಆಫ್ ಮೋಷನ್ ಇಂದ ಒಂದು ಬರುತ್ತೆ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆರ್ ಗ್ರಾವಿಟೇಷನ್ ವರ್ಕ್ ಇಂದ ಕೆಲವೊಂದು ಸಲ ಕೇಳುವ ಚಾನ್ಸಸ್ ಇರುತ್ತೆ. ಇದರಿಂದ ಇಷ್ಟು ನ್ಯೂಮರಿಕಲ್ಸ್ ಬರುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಸೊ 5 ಮಾರ್ಕ್ಸ್ ಥಿಯರಿನು ನಾನು ಯಾವ್ದು ಅಂತ ಹೇಳಿ ಮೆನ್ಷನ್ ಮಾಡಿದೀನಿ, ಓದ್ಕೊಳ್ಳಿ. ಸೊ ಟೋಟಲ್ 105 ಮಾರ್ಕ್ಸ್ ಇರುತ್ತೆ ಅಂಡ್ 45 ಕ್ವೆಶನ್ಸ್ ಇರುತ್ತೆ. ಆಫ್ 105 ಮಾರ್ಕ್ಸ್ ಇರುತ್ತೆ. ನೀವು ಆನ್ಸರ್ ಮಾಡಬೇಕಾಗಿರೋದು ಟೋಟಲ್ 70 ಮಾರ್ಕ್ಸ್ಗೆ. ಓಕೆನಾ? ಸೊ ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸ್ ಇದೆ. ಎಷ್ಟು ಕ್ವಶನ್ಸ್ ಇರುತ್ತೆ? 3 ಥಿಯರಿ ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕು. 5 ಇರುತ್ತೆ. ಸೊ 5 ಥಿಯರಿ ಕ್ವಶನ್ಸ್ ಅಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 3 ಕ್ವಶನ್ಸ್. ನಾನು ಇಷ್ಟೊತ್ತು ಹೇಳಿದ್ರಲ್ಲಿ ನೀವು ಯಾವ್ದು ಬರುತ್ತೆ ಅಂತ ಹೇಳಿ ಹೇಳಿದೀನಿ. ಚೆಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ಅಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಇರುತ್ತೆ. 2 ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. 4 ಕ್ವಶನ್ಸ್ ಕೊಟ್ಟಿರ್ತಾರೆ, ಅಂದ್ರೆ ಚಾಯ್ಸ್ ಇರುತ್ತೆ. ಎರಡರಲ್ಲೂ ಎರಡೆರಡು ಚಾಯ್ಸ್ ಇರುತ್ತೆ ನಿಮ್ಗೆ. ಓಕೆನಾ ಸ್ಟೂಡೆಂಟ್ಸ್? ಸೊ ಮೋಷನ್ ಸ್ಟ್ರೈಟ್ ಲೈನ್ ಇಂದಲೇ ಫಸ್ಟ್ ಥಿಯರಿ ಪ್ರಾಬ್ಲಮ್ಸ್ ಬರುತ್ತೆ. ಯೂಶುವಲಿ ಥಿಯರಿ ಕ್ವೆಶನ್ಸ್ ಅದರಿಂದಲೇ ಬರುತ್ತೆ. ಅದಿಲ್ಲ ಅಂದ್ರೆ ಮೋಷನ್ ನ ಪ್ಲೇನ್ ಇಂದ ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ಪಾತ್ ಆಫ್ ಪ್ರಾಜೆಕ್ಟ್ ಅಲ್ಲಿ ಪ್ಯಾರಾಬೋಲಾನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆತರ ನಾನು ಯಾವ್ದೆಲ್ಲ ಹೇಳಿದೀನಿ ಇವಾಗ, ಬ್ಯಾಂಕಿಂಗ್ ಆಫ್ ರೋಡ್ಸ್ ಇರ್ಬೋದು ಇದರಲ್ಲಿ, ಅಥವಾ ಈ ಲಾಸ್ ಆಫ್ ಮೋಷನ್ ಅಲ್ಲಿ ವಾಟ್ ಇಸ್ ದಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಇರ್ಬೋದು. ಓಕೆ, ಸೊ ಈ ತರ 14 ಚಾಪ್ಟರ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳಿ ನಾನು ಹೇಳಿದೀನಿ. ಸೊ ಫಾರ್ ಪಾರ್ಟ್ ಡಿ ಅದನ್ನ ಓದ್ಕೊಂಡು ಬರ್ದು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಅಂಡ್ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಯುವರ್ ಒಪಿನಿಯನ್. ಓಕೆ, ಸೊ ನೀವು ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಬೆಲ್ ಐಕಾನ್ ಟು ಗೆಟ್ ದಿ ನೋಟಿಫಿಕೇಶನ್ ಆಫ್ ಆಲ್ ಮೈ ವಿಡಿಯೋಸ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.